ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಟ್ರಾವೆಲಾಗ್ಸ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಗ್ಳೂರಿಂದ ಚೆನ್ನೈಗೆ ಬಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಜರ್ನಿ ನೋಡಿದ್ರಲ್ಲ. ಇನ್ ಕೇಸ್ ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ, ದಯವಿಟ್ಟು ಅದನ್ನು ನೋಡಿ. ನಾನೀಗ ಏರ್ಪೋರ್ಟ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ CMBT ಅಂದರೆ ಕೋಯಂಬೇಡು ಬಸ್ ಟರ್ಮಿನಸ್ಗೆ ಮೆಟ್ರೋ ಜರ್ನಿ ಮಾಡ್ತಾಯಿದ್ದೀನಿ. ಚೆನ್ನೈಯಲ್ಲಿದು ನನ್ನ ಫಸ್ಟ್ ಮೆಟ್ರೋ ಜರ್ನಿ. ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ತಪ್ಪದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಕೋಯಂಬೇಡು. ಟೈಮ್ ಈಗ ಅಪ್ರಾಕ್ಸಿಮೇಟ್ಲಿ 1 o'clock ಆಗ್ತಿದೆ. ನಮ್ಮ ಟ್ರೈನು ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೆಟ್ರೋ ಸ್ಟೇಷನಿಂದ ಸ್ಟಾರ್ಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮೀನಾಂಬಾಕಂ. ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕೋಯಂಬೇಡು ಬಸ್ ಟರ್ಮಿನಸ್ಗೆ ಅಪ್ರಾಕ್ಸಿಮೇಟ್ಲಿ 15 kilometers ಇರುತ್ತೆ. ಹಾಗೆ ಜರ್ನಿ ಟೈಮ್ ಬಂದ್ಬಿಟ್ಟು 26 minutes ಆ್ಯಂಡ್ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 40 rupees ಪರ್ ಹೆಡ್ ಇರುತ್ತೆ. ನಂದೂರ್ ರೋಡ್.
Next station, Ekatatangal. Doors will open on the left. அடுத்த நிறுத்தம் ஈகாட்டுத்தாங்கல். இடதுபுறம் உள்ள கதவுகள் திறக்கும். Ekatatangal. Safety. Ashok Nagar. Doors will open on the left. அடுத்த நிறுத்தம் அசோக் நகர். இடதுபுறம் உள்ள கதவுகள் திறக்கும். ಅಶೋಕ್ ನಗರ್ ಈ ಪ್ಲೇಸ್ಗೆ ನಾನು ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೆ ಒಂದು ಟೈಮಲ್ಲಿ. ಒಂದು 2 ಇಯರ್ಸ್ ನಾನು ಚೆನ್ನೈಯಲ್ಲಿದ್ದೆ. ಆವಾಗ ಅಶೋಕ್ ನಗರ್ಗೆ ನಮ್ಮ ಆಫೀಸ್ ತುಂಬ ಹತ್ರದಲ್ಲಿತ್ತು, DLF ರಾಮಾಪುರ. ಸೊ ನಾನು ನೈಟ್ ಶಿಫ್ಟಲ್ಲಿದ್ದೆ ಆವಾಗ. ಸೊ ನೈಟ್ ಯಾವಾಗಾದರೂ ಬ್ಯಾಂಗ್ಳೂರು ಬರಬೇಕಾದ್ರೆ ಸೊ ಆಫೀಸಿಂದ ಅಶೋಕ್ ನಗರ್ವರೆಗೂ ಬಂದುಬಿಟ್ಟು ಅಲ್ಲಿಂದ ನಾನು ಬೋರ್ಡಿಂಗ್ ಪಾಯಿಂಟ್ ಕೊಡ್ತಾಯಿದ್ದೆ. ಸೊ ಅಲ್ಲಿಂದ ಪಿಕ್ ಆಗಿ ಬ್ಯಾಂಗ್ಳೂರು ಬರ್ತಾಯಿದ್ದೆ. ಸೊ ನಮ್ಮ ಆಫೀಸ್ 3:30ಗೆ ಮುಗಿಯೋದು. ಅಪ್ರಾಕ್ಸಿಮೇಟ್ಲಿ ಒಂದು 3:50ಗೆಲ್ಲ ನಾನು ಅಶೋಕ್ ನಗರ್ ಹತ್ರ ಬಂದುಬಿಡ್ತಾಯಿದ್ದೆ. ನನ್ನ ಬಸ್ ಪಿಕಪ್ ಟೈಮ್ ಬಂದುಬಿಟ್ಟು 5 o'clock ಇರ್ತಾಯಿತ್ತು. ಸೊ ಆ 1 hour ನಾನು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದೆ, ಟೀ ಕುಡಿಯೋದು, ಇಲ್ಲ ಏನೋ ತಿನ್ನೋದು, ಆ ಕಡೆ ಸುತ್ತಾಡೋದು. ಸೊ ಹಾಗಾಗಿ ಈಗ ಅಶೋಕ್ ನಗರ್ ಅಂದಿದ ತಕ್ಷಣ ನನಗೆ ತುಂಬ ಅದೇ ನೆನಪು ಬಂತು. ಸೊ ಈಗ ನಾವು ಅಶೋಕ್ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು 30 seconds ಸ್ಟಾಪ್ ಇರುತ್ತೆ. ಈ ರೈಟ್ ಸೈಡಲ್ಲಿ ಈ ಫ್ಲೈಓವರ್ ಮೆಟ್ರೋ ಸ್ಟೇಷನ್ ಕೆಳಗಡೆ ರೈಟ್ ಸೈಡಲ್ಲಿ ಒಂದು ಅಶೋಕ ಥಿಯೇಟರ್ ಇರುತ್ತೆ. ಆಮೇಲೆ ಆಪೋಸಿಟಲ್ಲಿ ಒಂದು ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ಬಸ್ಸಸ್ಗೋಸ್ಕರ. ಇದೊಂಥರ ಮೈನ್ ಜಂಕ್ಷನ್. ಎಲ್ಲ ತಮಿಳ್ನಾಡು ಬಸ್ಸಸ್ಸು, ಔಟ್ ಸ್ಟೇಷನಿಂದ ಬರೋ ಬಸ್ಸಸ್ಸು, ಆಮೇಲೆ ಇಲ್ಲಿಂದ ಹೋಗೋ ಬಸ್ಸಸ್ ಎಲ್ಲ ಇದೇ ರೂಟಲ್ಲೇ ಪಾಸ್ ಆಗ್ತಾಯಿದ್ವು ಆವಾಗ. ನೆಕ್ಸ್ಟ್ ಸ್ಟೇಷನ್ ವಡಪಳನಿ. ವಡಪಳನಿ ಅನ್ನೋದು ನಮ್ಮ ಬ್ಯಾಂಗ್ಳೂರಲ್ಲಿ ಜಯನಗರ್ ಇದ್ದಂಗೆ. ಯಾಕಂದರೆ ಶಾಪಿಂಗ್ ಕಾಂಪ್ಲೆಕ್ಸಸ್ಸು ಜಾಸ್ತಿ, ಆಮೇಲೆ ಥಿಯೇಟರ್ಸ್ ಅಂತೂ, ಮಲ್ಟಿಪ್ಲೆಕ್ಸಸ್ ಅಂತೂ ತುಂಬ ಜಾಸ್ತಿ ಇರುತ್ತೆ. ನಾನು ಫ್ರೀಕ್ವೆಂಟಾಗಿ ಫೋರಮ್ ವಿಜಯ ಮಾಲ್ಗೆ ಹೋಗ್ತಿದ್ದೆ ಅಲ್ಲಿ. ಯಾಕೆಂದರೆ ನಾನು ಇದ್ದಿದ್ದು ನುಂಗಂಬಾಕಂಬಲ್ಲಿ ಚೆನ್ನೈಯಲ್ಲಿ. ಅಲ್ಲಿಂದ ಜಸ್ಟ್ 4 kilometers ಅಷ್ಟೇ. ಶೇರ್ ಆಟೋದಲ್ಲಿ ಬಂದು 10 rupeesಲ್ಲಿ ನಾನು ಬಂದುಬಿಡ್ತಾ ಇದ್ದೆ ಅಲ್ಲಿ. ಸೊ ಇನ್ನೊಂದು ಚೆನ್ನೈಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಮೂವಿ ಟಿಕೆಟ್ ಕಾಸ್ಟ್ ಎಲ್ಲ ತುಂಬ ಕಡಿಮೆ. ನೀವು ವೀಕ್ ಡೇಸ್ ಆದರೂ ಬನ್ನಿ, ವೀಕೆಂಡ್ಸ್ ಆದರೂ ಬನ್ನಿ, 150 ಇಲ್ಲ ಮ್ಯಾಕ್ಸಿಮಮ್ 200 rupees ಇರ್ತಾಯಿತ್ತು ಹೊಸ ಮೂವೀಸು ಬಂದರೆ. Arumbakam. Doors will open on the left. அடுத்த நிறுத்தம் அரும்பாக்கம். இடதுபுறம் உள்ள கதவுகள் திறக்கும். ओके किसी की देखना करे ओके
here for Mofussil buses. அடுத்த நிறுத்தம் புறநகர் பேருந்து நிலையம். இடதுபுறம் உள்ள கதவுகள் திறக்கும். புறநகர் வெளியூர் பேருந்துகளுக்கு இங்கு இறங்கவும். ಫೈನಲಿ ನಾವು ಇಳಿಬೇಕಾದಂಥ ಸ್ಟಾಪ್ ಬಂತು CMBT. ಸೊ ಈ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಇದೇ ಇಂಟರ್ಸ್ಟೇಟ್ ಬಸ್ ಟರ್ಮಿನಸ್. ಇದು ಕೋಯಂಬೇಡುದು ನೋಡಿ. ಇದು ಔಟ್ಸೈಡ್ ವ್ಯೂ ಈ ಥರ ಇದೆ. ಓಕೆ, ಇಲ್ಲಿಂದನೇ ನಮಗೆ ಬ್ಯಾಂಗ್ಳೂರು ಬಸ್ಸಸ್ ಎಲ್ಲ ಸ್ಟಾರ್ಟ್ ಆಗೋದು. ಸೊ ಮೆಟ್ರೋಯಿಂದ ನಾವು ಇಳ್ದಾಯ್ತು ಇವಾಗ. ಇಲ್ಲಿಂದ ಇಳಿದ್ಬಿಟ್ಟು ಆಚೆ ಹೋಗಿ ಸೊ ಕೋಯಂಬೇಡು ಬಸ್ಸಲ್ಲಿ ನಾನು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.